ವಿಡಿಯೋ ಜೊತೆಗೆ ಫುಡ್ ಇಲ್ಲಿ ಫುಲ್ ಖಾಲಿ ಥ್ಯಾಂಕ್ ಯು ಸೋ ಮಚ್. ಖುಷಿ ಆಗ್ತಿದೆ ಯಾಕಂದ್ರೆ ನಾನು ಹೆಂಗ್ ಮಾಡಿದೀನೋ ಏನೋ ಗೊತ್ತಿಲ್ಲ, ಬಟ್ ಅವರೆಲ್ಲ ತುಂಬಾ ಚೆನ್ನಾಗಿ ತಿಂದಿದ್ದಾರೆ. ಅಲ್ಲ ಇವಾಗ ಅದೇ ಕ್ಯಾಂಪಿಂಗ್ ಕನ್ನಡಿನಲ್ಲಿ ಏನೇನು ಕಷ್ಟಪಡ್ತಾರೆ ಅಂತ ನೋಡಿ. ಬರೀ ಬಂದು ಕ್ಯಾಂಪ್ ಹಾಕೊಂಡು ತಿನ್ನೋದಕ್ಕೂ ಹೋಗೋದಲ್ಲ, ಎಲ್ಲ ಮಾಡೋದು ಕ್ಲೀನು. ನಮ್ಮ ಶ್ರೀಮತಿಯವ್ರು ಏನೋ ಡೈಲಾಗ್ ಹೊಡಿತಾರೆ, ಹೇಳಿ ಮೇಡಮ್. ಏನು ಫಸ್ಟು ನಮ್ ಕನ್ನಡ ಪಿಕ್ಚರು ಮಂಡ್ಯದಲ್ಲಿ ಓಡಿದ್ರೆ ಮಂಡ್ಯದ ಜನ ಮೆಚ್ಚಿದ್ರೆ ಮಾತಾಡಿ. ಮಂಡ್ಯದ ಜನ ಮೆಚ್ಚಿದ್ರೆ ಇನ್ನೆಲ್ಲ ಆಚೆ ಕಡೆ ಎಲ್ಲೆಲ್ಲಿ ಹೋಗುತ್ತೆ ಎಲ್ಲ ಜನ ಮೆಚ್ಚಿದಂಗೆ ಅಂತೆ. ನಿರಂಜನ್ ಫಿಲಮ್ ಮಂಡ್ಯದಲ್ಲಿ ಬಿಡೋಣ. 100 days ನಮ್ಗೆ ಪಿಕ್ಚರ್ ಅಂದ್ರೆ ಎಲ್ಲಾ ಕಡೆ ಓಡುತ್ತೆ, ಎಲ್ಲಾ ಪಬ್ಬಲ್ಲೂ ಸಿಗುತ್ತೆ ಇಡೀ ಪ್ರಪಂಚದಲ್ಲಿ. ಪಿಕ್ಚರ್ ಅಲ್ಲ ನಾವ್ ಹೇಳ್ತಿರೋದು. ಹೌದಾ? ಫೈನಲ್ ಆಗಿ ಟೆಟ್ ಹಾಕಾಯ್ತು. ಈಗ ನಮ್ಮ ಶ್ರೀಮತಿಯವರನ್ನು ಕರೆದು ಅಡುಗೆ ಮಾಡ್ಸಕ್ಕೆ ಬನ್ನಿ ಮೇಡಮ್, ಗೃಹ ಪ್ರವೇಶ ಮಾಡಿ. ಸೊ ಈಗ ಅಡುಗೆ ನಮ್ಮ ಸ್ಟ್ಯಾಂಡ್ ಕೊಡಿ. ಸ್ಟ್ಯಾಂಡ್ ಅಲ್ಲ, ಎಸ್. ಫಸ್ಟ್ ಎತ್ತಿಟ್ಕೋ ಏನೇನು ಅಂತ. ಓಕೆ, ಸೊ ಎಲ್ಲ ಕಟ್ ಮಾಡ್ಕೊಂಡು ಬಂದಿರೋದ್ರಿಂದ ಇನ್ಸ್ಟೆಂಟಾಗಿ ಆಗುತ್ತೆ. ವೇಸ್ಟ್ ಹಾಕೋಕ್ಕೆ ಎಲ್ಲ ಎಲ್ಲ ಸೈಡ್ ಜೋಡಿಸ್ಕೊಂಬಿಡೋದು. ಅದು ಮೀನು ಹಿಡಿಯೋದೊಂದು ಇಟ್ಟಿದ್ದಲ್ಲ, ಎಲ್ಲಿಟ್ಟೆ ಅದು? ನಿಮಗೆ ಪಕ್ಕದಲ್ಲೇ ಇಟ್ಟಿದ್ನಲ್ಲ, ಎಲ್ಲ ಪಕ್ಕದಲ್ಲಿ ಇಡೋದು, ಎಲ್ಲ ಪಕ್ಕದಲ್ಲೇ ಇಟ್ಟೆ. ಓಹೋ ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ಸ. ಇನ್ನೇನು ಉಪ್ಪಬೇಕಾ? ಇನ್ನೇನು ಬೇಕು? ಅದು ಮಸಾಲ, ಇದು ಚಕ್ಕೆ, ಇದೆಲ್ಲ ಜಿಂಜರು, ಇದೆಲ್ಲ ಬೇಕು ಅಷ್ಟೇ ಅಲ್ಲ? ಆಮೇಲೆ ಇದು ಕೆಳಗಡೆ ಇಡಕ್ಕೆ ಅದಕ್ಕೆ ಮುಚ್ಚೋದು. ಇದು ನಮ್ಮ ಕ್ಯಾಂಪಿಂಗ್ ಶಾಪಿಂದ ತಂದಿರೋದು. ನಿರಂಜನ್ ಕ್ಯಾಂಪಿಂಗ್ ಶಾಪ್. ನಿರಂಜನ್ ಅಣ್ಣ ಕ್ಯಾಂಪಿಂಗ್ ಶಾಪಿಂದ ತಂದಿರೋದು ಇದು ಸ್ಟ್ಯಾಂಡ್. ಮೀನು ಹಿಡಿತಿದ್ಯಾ? ಇಲ್ಲ ಇವಾಗ ಅಟ್ಯಾಚ್ಮೆಂಟ್ ನಡೀತಿದೆಯಲ್ಲ ನಮ್ಮ ಐಟಮ್ಗಳು. ಸೊ ಝೂಮ್ ಆಗಿ ತೋರ್ಸೋಣ ಅಂತ. ನಮಗೆ ನೆಕ್ಸ್ಟ್ ಕ್ಯಾಂಪಿಂಗ್ ಇನ್ನೂ ಸ್ವಲ್ಪ ದೊಡ್ಡದು ಕೊಡಿಸಿ. ಕೆಲಸ ಓಕೆನಾ? ಏನಾದರೂ ಬಿಸಿ ಇಡಂಗಿದೆ ಇದ್ರ ಮೇಲೆ ಇಡು. ಆಯ್ತಾ? ನಮ್ಮ ಕೆಲಸ ಮುಗಿತಾ? ಸ್ಟವ್ ಇದೆ. ಇನ್ನೇನಿದು ಇಲ್ಲಿ ಇಟ್ಕೋ. ಸ್ಪೆಷಲ್ ಇವತ್ತು ಮೇಡಮ್ ಅವ್ರು ಮಾಡ್ತಾ ಇದ್ದಾರೆ. ನಾನಾಯ್ತು ನಂಗೆ ಗೊತ್ತಲ್ಲ. ಹೇಗೆ ಆಗ್ತಿದ್ರು ಹೊರಗಡೆ ಸ್ವಲ್ಪ ಗಾಳಿ ಹೊಡಿ ಮಾಮಿಂಗೆ. ಅದೆಲ್ಲ ಸೀನ್ ಇಲ್ಲ. ಕುಕಿಂಗ್ ವಿಡಿಯೋ ಮೇಡಮ್ ಅವರೇ ಮಾಡ್ತಾರಲ್ಲ, ಅವ್ರಿಗೆ ಇವಾಗ ಕುಕಿಂಗ್ ಇನ್ಚಾರ್ಜ್. ಎಲ್ಲರೂ ಬೈತಾರೆ ನನಗೆ, ಬರೀ ನೀನೇ ಮಾತಾಡ್ತೀಯಾ, ಇವರು ಮಾತಾಡಕ್ಕೆ ಬಿಡೋಣ ಅಂತ. ಸರಿಯಾಗಿ ಹೇಳಿ ಹೇಳ್ತೀನಿ. ಓಕೆ, ಹೆಂಗೆ ಬರೋದೆಲ್ಲ ವಿಡಿಯೋಸ್ ಬರಬೇಕು. ಫೈನಲ್ ಆಗಿ ಮುಂದೆ ಕಿಚನ್ ಸೆಟಪ್ ಮಾಡಿಕೊಟ್ಟಿದ್ದೀನಿ ನಾನು. ಎಸ್. ಏನು ಮಾಡ್ತಾ ಇದ್ದೀರಾ ಮೇಡಮ್? ಪಾವ್ ಬಾಜಿ. ಇಲ್ಲಿವರೆಗೂ ಸಸ್ಪೆನ್ಸ್ ಆಗಿ ಇಟ್ಟಿದ್ರು. ಏನೋ ನಾರ್ತ್ ಇಂಡಿಯನ್ ಸ್ಟೈಲ್ ಮಾಡ್ತೀನಿ ಅಂತ ಹೇಳಿದ್ರು. ಹೌದು. ಅದಕ್ಕೆ ಬೇಕಾಗಿರುವಂಥ ಐಟಮ್ಸ್ ಏನೇನಿದೆ ಬೇಕಾಗಿದೆ ಅದಕ್ಕೆ? ನಾನೆಲ್ಲ ಮನೇಲೆ ಕಟ್ ಮಾಡ್ಕೊಂಡು ಬಂದಿದ್ದೇನೆ. ಈರುಳ್ಳಿ ನಾರ್ಮಲ್ ರೇಟ್ ಮಾಡಿದೆ, ಮತ್ತೆ ಇನ್ನು ಚಿಕ್ಕದಾಗಿ ಹಚ್ಚಿದೆ, ಯಾಕಂದರೆ ತುಂಬ ಸಣ್ಣದಾಗಿರ್ಬೇಕದ. ಅದಕ್ಕೆ ಇದು ಈರುಳ್ಳಿ ತಂದಿದ್ದೀನಿ, ಟೊಮ್ಯಾಟೊ, ಕ್ಯಾಪ್ಸಿಕಮ್ಮು, ಆಮೇಲೆ ಪಟಾಟೊ ಬೇಯಿಸಿ ಇದನ್ನು ಸ್ಪ್ಯಾಶ್ ಮಾಡ್ತೀನಿ. ಆಲೂಗೆಡ್ಡೆ, ಕ್ಯಾಪ್ಸಿಕಮ್ಮು,
ಆಮೇಲೆ ಈರುಳ್ಳಿ ಇದೆಲ್ಲ ನಿಂಬೆಹಣ್ಣು ಚಿಕ್ಕದಾಗಿ ಕಟ್ ಮಾಡ್ಕೋತೀಯ. ಇವಾಗ ಇದು ಚಿಕ್ಕದಲ್ಲಿ ಮಾಡ್ಕೊತೇನೆ. ಮತ್ತು ಇದು ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಉಪ್ಪು, ಆಮೇಲೆ ಇದು ಕಾಶ್ಮೀರಿ ಚಿಲ್ಲಿ ಪೌಡರ್, ರೆಡ್ ಚಿಲ್ಲಿ ಪೌಡರ್. ಓಕೆ, ಈಗ ಕಲರ್ ಬರಕ್ಕಲ್ವಾ? ಕಲರ್ ಬರೋಕ್ಕೆ. ಹೌದು, ಆ್ಯಕ್ಚುಲಿ ಕಾಶ್ಮೀರಿ ಚಿಲ್ಲಿ ಅಂದರೆ ಸ್ವಲ್ಪ ಕಲರ್ ಜಾಸ್ತಿ, ಹಾಗಾಗಿ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ತಿದ್ದಾರೆ. ಪಾವ್ ಭಾಜಿ ಮಸಾಲ, ಎವರೆಸ್ಟ್ ಅವ್ರದ್ದು ಪಾವ್ ಭಾಜಿ ಮಸಾಲ, ಗೀ, ಗೀ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಓಕೆ, ಆಮೇಲೆ ಆ್ಯಸ್ ಯೂಶುವಲ್ ಮೇನ್ ಇಂಗ್ರೀಡಿಯೆಂಟ್ ಪಾವ್ ಬನ್ ಅಷ್ಟೇ. ಓಕೆ, ಆಮೇಲೆ ನಾರ್ಮಲ್ ಇದು ಅರ್ಶಿನದ ಪುಡಿ, ಖಾರದ ಪುಡಿ, ಧನಿಯದ ಪುಡಿ. ಸರಿ, ಮತ್ತೆ ನಾನು ಸೆಟಪ್ ಮಾಡಿ ಇಡ್ಲಾ ಇಲ್ಲ ನೀವು ಅಡುಗೆ ಮಾಡ್ತೀರಾ? ಹಾಂ, ಓಕೆ, ಗುಡ್. ಈರುಳ್ಳಿ ಇದು ಮಾಡ್ತಾ ಇದ್ದೀನಿ, ತುಂಬ ಸಣ್ಣದಾಗಿ ಕಟ್ ಮಾಡಬೇಕು ಅಂತ. ಸೊ ಇವಾಗ ಅದೇ ರೀತಿ ನಾವು ಇವಾಗ ಟೊಮ್ಯಾಟೊ ಕಟ್ ಮಾಡ್ಕೊತಾ ಇದ್ದೀನಿ ಸಣ್ಣದಾಗೆ. ಟೊಮ್ಯಾಟೊ ಆಯಿತು. ಕ್ಯಾಪ್ಸಿಕಮ್ ಇದು ಮಾಡ್ಕೊತಾ ಇದ್ದೀನಿ. ಎಲ್ಲ ಆಲೂನ ಬೇಯಿಸ್ಕೊಂಡು ಬಂದುಬಿಟ್ಟಿದ್ದೆ ನಾನು. ಅದು ಸುಮ್ಮನೆ ಒಂದು ಸತಿ ಆಲೂ ಫುಲ್ಲು ನೈಸ್ ಆಯಿತು. ಲಾಸ್ಟ್ ಕೊತ್ತಂಬರಿ ಸೊಪ್ಪು ಮಾಡ್ಕೊಂಡ್ಬಿಡ್ತೀನಿ. ಸೊ ನಾವಿವಾಗ ಎಣ್ಣೆ ಹಚ್ಕೊಳ್ಳೋಣ. ಫಸ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಓ, ನೈಟಲ್ಲಿ ಅಡುಗೆ ಮಾಡಿ ಮಾಡಿ ಕ್ಯಾಂಪಿಂಗಲ್ಲಿ ನನಗೆ ಇಲ್ಲಿವರೆ ಉರಿ ಹತ್ತದೇ ಗೊತ್ತಾಗ್ತಿಲ್ಲ, ಲೈಟಾಗಿ ಕಾಡ್ತಿಲ್ಲ, ಬಟ್ ಫೈನ್, ಓಕೆ. ಸೊ ಫಸ್ಟು ಇದಕ್ಕೇನು ಇಲ್ಲ, ನಾವು ಒಗ್ಗರಣೆ ಅಂತ ಇದಕ್ಕೇನು ಹಾಕ್ಕೊಳ್ಳಲ್ಲ. ಹೆಂಗೆ ನಾನು ಈರುಳ್ಳಿ ಇದನ್ನು ಸಣ್ಣದಾಗಿ ಹಚ್ಚಿದ್ದೀನಿ, ಇದನ್ನು ಹೆಂಗೆ ಹಾಕ್ತಾನೆ ಈರುಳ್ಳಿ ಹಾಕೋದು. ಪಾವ್ ತುಂಬ ಸ್ಲಿಮ್ಮಲ್ಲೇ ಮಾಡಬೇಕು. ಅಂದರೆ ನೀವು ತುಂಬ ಜಾಸ್ತಿ ಜೋರಾಗೆ ಒಲೆಯಲ್ಲಿ ಮಾಡಿದ್ರೆ ಅದು ಹೊರ್ಕಾಗಲ್ಲ. ಯಾಕಂದರೆ ಇದೆಲ್ಲ ತುಂಬ ಸಣ್ಣದಾಗಿ ಹಚ್ಚಿರ್ತೀವಲ್ಲ, ಹಾಗೆ ಟೊಮ್ಯಾಟೊ ಹಾಕ್ತದೆ. ನೋಡಿ, ಹಾಕಿದ ತಕ್ಷಣ ಅದು ಕುಕ್ ಆಗ್ತದೆ. ಟೊಮ್ಯಾಟೊ, ಅದು ಸ್ಲಿಮ್ಮಲ್ಲೇ ಕುಕ್ ಆಗಬೇಕು ಚೆನ್ನಾಗೆ. ಟೊಮ್ಯಾಟೊ ಹಾಕಾದ್ಮೇಲೆ ಕ್ಯಾಪ್ಸಿಕಮ್, ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೇನೆ. ಕ್ಯಾಪ್ಸಿಕಮ್ ಹಾಕಾದ್ಮೇಲೆ ಹಾಲು ಸ್ಮ್ಯಾಶ್ ಮಾಡಿರೋದು, ಫುಲ್ ಸ್ಮ್ಯಾಶ್ ಮಾಡಿದ್ದೀನಿ. ಇದು ಚೆನ್ನಾಗೆ ಹಾಲು ಸೇರಿಸ್ಕೊತೇನೆ. ಇದು ಪಾವ್ ಭಾಜಿ ಮಸಾಲ ಹಾಕ್ತಾಯಿದ್ದೀನಿ.
ಕಾಶ್ಮೀರಿ ಚಿಲ್ಲಿ ಪೌಡರ್, ಕಾಶ್ಮೀರಿ ಚಿಲ್ಲಿ ಪೌಡರ್. ಇದು ಖಾರ ಜಾಸ್ತಿ ಇರಲ್ಲ, ಸೊ ಅದೊಂದು ಕಡೆ. ಚೂರು ಗರಂ ಮಸಾಲ, ಚೂರು ಗರಂ ಮಸಾಲ, ಅಷ್ಟನ್ನ ಒಂಚೂರು ಹಾಕ್ತಾಯಿದ್ದೀನಿ. ಒಂಚೂರು ನಮ್ಮ ಖಾರದ ಪುಡಿ, ಇದೆಲ್ಲ ಇವಾಗ ಮಿಕ್ಸ್ ಮಾಡ್ಕೊತಾ ಇದನ್ನು. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ. ಏನು ಬೇಕಲ್ಲ ಓಕೆ. ಸೊ ಮೇಡಮ್ ಏನೆಲ್ಲ ರೆಡಿನಾ? ಹಾಂ, ಇವಾಗ ನೀವು ರೆಡ್, ಗ್ರೀನು, ಎಲ್ಲೋ ಯಾವುದಾದ್ರೂ ಒಂದು ಸಿಗ್ನಲ್ ಕೊಡಿ. ಹೌದಾ? ಅಯ್ಯ, ನಾವು ಆ ಕಡೆ ಬೋಟ್ ರೈಡ್ ಹೋಗಿದ್ವಿ, ಬಂದಿಲ್ಲ. ನೋಡೋಣ ಹೆಂಗಿದೆ. ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ಸೂಪರ್ ಆಗಿದೆ ಆ್ಯಕ್ಚುಲಿ, ನಿಜವಾಗ್ಲೂ ಸಕ್ಕತ್ತಾಗಿದೆ. ಇವಾಗ ಇದನ್ನು ನಮ್ಮ ಬಾಯ್ಸ್ ಒಂದ್ಸತಿ ರಿವ್ಯೂ ಮಾಡಿಬಿಟ್ಟು ಹೇಳಿದರೆ ಆವಾಗ ಫೈನಲಾಗಿ ಸಮಾಧಾನ ಆಗುತ್ತೆ. ನಾವು ಸರ್ವಿಂಗ್ ಬೋಲ್ಗೆ ಹಾಕ್ಕೊಂತಿದ್ದೆ. ಹಂಗೆ ಇದು ಮಾಡೋ ಬಟರ್ ಒಂದು ಮಿಸ್ ಆಯಿತು. ಚೆನ್ನಾಗಿ ಬಂದೈತಾ? ಸೂಪರಾಗಿ ಬಂದಿದೆ. ಕಟ್ ಮಾಡ್ಕೊಡ್ಲಾ ನಾನು? ಅದೇನಿಲ್ಲ, ಹಿಂಗೆ ಎತ್ತಾ ಇರೋದಷ್ಟೇ. ಅದ್ರೊಳಗೆ ಸಣ್ಣದು ಬೋಲ್ ಇದೆಯಾ ನೋಡಿ ಒಂದು. ಇಲ್ಲ, ಬೋಲು ಯಾವುದೂ ಇಲ್ಲ. ಬ್ಲ್ಯಾಕ್ ಬೋಲ್ ಸಿಗ್ತಲ್ಲ ಅದಲ್ಲಿ? ಇಲ್ಲಿದೆ. ಒಂದೇ ಇರುತ್ತೆ. ಹಿಂಗೆ ಕಟ್ ಮಾಡಬೇಕಲ್ಲ ಇದು? ಎಲ್ಲ ನಮ್ಮದು ಕ್ಯಾರಿಯರ್ ಬಾಕ್ಸ್ದಲ್ಲ, ಅದರಲ್ಲೆಲ್ಲ ವೈಟ್ ಮಾಡಿ ನೀಟಾಗಿ ಗೊಜ್ಜು ಹಾಕ್ಬಿಟ್ರೆ ಆಯ್ತಲ್ಲ. ಕ್ಯಾಂಬ ನೋಡಿ, ನಿರಂಜನ್ ಫುಲ್ ಎಲ್ಲ ತುಂಬ ಜಾಸ್ತಿ ಆಗೋಯ್ತೀವ. ಹಾಕ್ತೀರಾ? ರೆಡಿ. ಕೆಲಸ ಮಾಡು, ಮಾಡಿಬಿಟ್ಟೆಲ್ಲ ಅದಕ್ಕೆ ಹಾಕೋ, ಇದರಲ್ಲಿ ಇಟ್ಬಿಡು. ಅದ್ರಲ್ಲಿ ಫ್ರೈ ಮಾಡಿಕೊಂಡು ವಾಪಸ್ ಎಲ್ಲ ಅಲ್ಲಿ ಹಾಕ್ಬಿಡಪ್ಪ. ಬೇಕಾ? ಹೌದಲ್ಲ ಅನ್ಸುತ್ತೆ ಅದು. ನಮ್ಮ ಕೈಯಲ್ಲೇ ಮಾಡ್ತೀವಿ. ಎಲ್ಲ ಜಸ್ಟ್ ಹಿಂಗೆ ತಿಕ್ಬಿಡು ಅಷ್ಟೇ. ಅದು ಪ್ಯಾಕೆಟ್ ಕೊಡು ಪಾವ್ದು. ಒಂದಷ್ಟೇ ಇದ್ರಲ್ಲಿ ಹಾಕು. ಪ್ಯಾಕೆಟ್ ಕೊಟ್ಬಿಡು ಅಷ್ಟೇ. ತಗೊಂಡು ಫುಡ್ ಬ್ಲಾಗ್ ಒಂದು ರೆಡಿ ಆಯಿತು. ಹೇಳು ಬ್ರೋ. ಹಾಂ, ಸೂಪರ್. ಬ್ಯಾಕ್ ವಾಟರಲ್ಲಿ ಇದ್ವಿ. ಮೇನ್ ಡಿಶ್ ಹಿಂಗಿದೆ. ಸಿಂಪಲ್ ಇದು ಫುಡ್ಡು. ಮನೆಯಿಂದ ಎಲ್ಲ ರೆಡಿ ಮಾಡ್ಕೊಂಬಂದಿಲ್ಲ ಆ್ಯಕ್ಚುಲಾಗಿ. ಅಂದರೆ ರಾ ಮೆಟೀರಿಯಲ್ಸ್ ರೆಡಿ ಮಾಡಿದ್ದು, ಇಲ್ಲಿ ಬಂದ್ಬಿಟ್ಟು ಎಲ್ಲ ಕುಕ್ ಮಾಡಿದ್ದು. ತೋರಿಸಿವ ಪಾವು ತೋರಿಸಿ ಹೆಂಗೆ ಅನ್ಸುತ್ತೆ. ಓಕೆ, ಇದು ಪಾವು, ಇದು ಬಾಜಿ ಅಲ್ಲ, ಅಂದರೆ ಗೊಜ್ಜು ಬನ್ನು ಅಂತ.
ಓಕೆ ಸೂಪರ್. ಇವಾಗ ಬರೀ ಒಂಚೂರು ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಎಲ್ಲ ಕೂತ್ಕೊಂಡಿದ್ದೆ ಊಟ ಮಾಡಿಬಿಟ್ಟು ಊಟನೇ ಊಟದ ಲೆಕ್ಕ ಊಟ ಮಾಡಿಬಿಟ್ಟು ಇಲ್ಲಿಂದ ಹೊರಡೋದು. ಒಂದು 3 hours ಸನ್ಸೆಟ್. ಓಕೆ ಸನ್ಸೆಟ್ ದಿನ ಸೂರ್ಯನ್ ಟಾರ್ಚ್ ಯಾವತ್ತು ಆಫ್ ಆಗಲ್ಲ. ಇಲ್ಲ ಒಂದು 3 hours ಆದ್ಮೇಲೆ ಆಫ್ ಮಾಡೋಣ. 2 hours ಇಂದ ಹಾಕೊಡಿ ನಾವು ತಿಂತೀವಿ. ಹಾಕೊಡಿ ಕೊಡಿ ಗಿಡಿ ಅಂತ ಇಲ್ಲ. ಫಸ್ಟ್ ಡೇ ನನ್ನ ಜೊತೆ ಮಾತಾಡ್ದಂಗೆ ನಾನು ಹೇಳ್ದಂಗೆ ಕೇಳಿ ನೀನು ಆಯ್ತಾ ಅಂತ. ಹಾಕೊಡೋದಕ್ಕೆ ಫೈನಲಿ ಸಾಕು ಸ್ವಲ್ಪ ನೀರು ಕುಡಿ. ನಮ್ಮ ಮತ್ತೆ ಹಾಕೋಣ. ಮತ್ತೆ ಹಾಕೋಣ ಬೇಕಾದ್ರೆ. ಅದು ನನ್ನ ಮಗ ಹಂಗೆ ಒಂದು ರೀಲ್ ಮಾಡಿದ್ರು ಅಂತ ರೀಲ್ ವಿಡಿಯೋ ಮಾಡಿ ನಾನು ರೀಲ್ ಹಾಕ್ತೀನಿ. ಸ್ವಲ್ಪ ಹಾಕಿ ಹಿಂಗೆ ಹಾಕೋದು. ಲ್ಯಾಂಡ್ಸ್ಕೇಪಲ್ಲಿ ಮಾಡಲಾ? ಇಲ್ಲ ಹಂಗೆ ಉದ್ದದೇ ಇರಲಿ. ಹಾಂ ಕ್ಯಾಮ್ರಾದಿಂದ ಸ್ಟಾರ್ಟ್ ಮಾಡಲ್ಲ ಇಲ್ಲಿಂದ? ಹಾಂ ಅಲ್ಲಿಂದ ಸ್ಟಾರ್ಟ್ ಮಾಡಿ ತಗೊಳ್ಳಿ. ಎಲ್ಲ ಪಾವು ಇಲ್ಲ ಐತೆ ಎಲ್ಲರೂ ಹಂಗೆ ಕೈ ಹಾಕಿ ಒಂದೊಂದೇ ಖಾಲಿ ಆದ್ಮೇಲೆ ಒಂದೊಂದೇ ಎತ್ಕೊಂತ ಇರಲಿ. ಅಷ್ಟೇ ಇನ್ನೊಂದು ತಗೊಳ್ಳಿ. ಇರಿ ಅದಕ್ಕೆ ಇದು ಲೆಮನ್ ನಿಂಬೆಹಣ್ಣು ಲೆಮನ್ ನಿಂಬೆಹಣ್ಣು ಇದರಲ್ಲಿ ಸೂಪರ್ ಆಯ್ತಾ. ಬಟರ್ ಒಂದು ಮಿಸ್ ಆಯ್ತು. ವೆರಿ ನೈಸ್ ಬ್ರೋ. ಚೆನ್ನಾಗಿದೆ. ಕ್ಯಾಮರಾಮನ್ ಫೋಕಸ್ ಬ್ರೋ. ಆಲ್ ಕ್ರೆಡಿಟ್ ಹಿಮ. ಆ್ಯಕ್ಚುಲಿ ಪಾಪ ನನ್ನಿಂದನೇ ಅಡುಗೆ ಕಲ್ತಿದ್ದೆ. ಕ್ರೆಡಿಟ್ ಇವನೇ ತಗೊಂಡ ಲಾಸ್ಟ್ಗೆ. ಕೇಳ ಇಲ್ಲ ಅನಿಸ್ತು. ಹೌದು ನೀವು ಕೊಡಲ್ಲ ನೋಡಿ. ತಗೊಳ್ಳಿ ಅದು. ಹಾಂ ಗೊತ್ತಿಲ್ಲ. ಲೆಮನ್ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ. ಎಲ್ಲರೂ ಮಧ್ಯಾಹ್ನದ ಊಟ ಸೇವನೆ ಮಾಡ್ತಾ ಇದ್ದೀವಿ. ಲೆಮನ್ ಕೊಡ್ಲಾ ಬ್ರೋ? ಓಕೆ ಸೂಪರ್ ಆಗಿದೆ ನೋಡಿ. ಇದು ಬಾಜಿ, ಇದು ಪಾವು, ಅದ್ರ ಮೇಲೆ ಟಾಪಿಂಗ್ಸ್ ಬಂದು ಲೆಮನ್. ನಾವು ಬಿರಿಯಾನಿ ಚೆನ್ನಾಗಿ ಮಾಡ್ತೀವಿ. ಒಂದ್ಸತಿ ಬನ್ನಿ ಮನೆಗೆ. ಸಕಲೇಶ್ಪುರದಲ್ಲ ಬಿರಿಯಾನಿ ಮಾಡಿ. ಅಲ್ಲ ಮಡಿಕೇರಿ ತಗೊಮ್ಮ. ಓ ಸೂಪರ್. ಥ್ಯಾಂಕ್ ಯು. ವೆಲ್ಕಮ್. ಕುಕಿಂಗ್ ಡಿಪಾರ್ಟ್ಮೆಂಟ್ ಎಲ್ಲ ನಿಮ್ಮ ಸಿಸ್ಟರ್ಗೆ 10th ಎಲ್ಲ ರೀಲ್ಸು ವಿಡಿಯೋಸು ಎಲ್ಲಾರ್ಗು. ಇಲ್ಲಾಂದ್ರೆ ಬೇರೆ ಫುಡ್ಡೇ ಇದು ಟೇಸ್ಟ್ ಮಾಡ್ಬೋದಿತ್ತು. ಬಿರಿಯಾನಿ ಏನಾದರೂ ಮಾಡ್ಬೋದಿತ್ತು. ನಾವು ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡೋಣ ಅನ್ಕೊಂಡಿದ್ದೀವಿ. ಬಿರಿಯಾನಿ ಮಾಡ್ಬೇಕಂದ್ರೆ ಟೈಮ್ ಜಾಸ್ತಿ ಹಿಡಿಯುತ್ತೆ. ಇದು ಬ್ರೇಕ್ಫಾಸ್ಟ್ ಐಟಮ್ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ. ಇಲ್ಲ ಇದು ನಾರ್ತ್ ಅವ್ರಿಗೆಲ್ಲ ಇದು ಲಂಚ್. ಇದು ಹ್ಞೂ ನಾರ್ತ್ ಅವ್ರಿಗೆಲ್ಲ ಇದು ಲಂಚ್. ಹೌದು. ಚೆನ್ನಾಗಿದೆ ಗುರು. ಹಲೋ. ಒಳ್ಳೆ ಚಿಕನ್ ಪೀಸ್ ಫುಲ್ಲು ಮಿಲ್ಲೋದು ಹೆಂಗೆ ಸಿಗುತ್ತೆ ಹಂಗೆ ಸಿಗ್ತದಲ್ಲ. ಚಿಕನಲ್ಲಿ ಮಾಡ್ಬೋದು. ಎಗ್ ಹಾಕ್ಬಿಟ್ರೆ ಒಳ್ಳೆ ಅಂಡಾ ಮಸಾಲ ಥರ ಹೋಯ್ತು. ಸೂಪರ್ ಆಗಿದೆ. ನಿಮಗೆ ಲೆಮನ್ ಕೂಡ ಸಕಲಾಗಿತ್ತು. ಲೆಮನ್ ತೊಗೊಳ್ಳಿ. ಹುಳಿ ಉಪ್ಪು ಖಾರ. ಅಣ್ಣ ಹೇಳ್ಬೇಕು ನಾ. ಹಾಂ ಕೇಳಿಸ್ತೈತೆ ಈಗ. ಬಟರ್ ಮಿಸ್ ಆಗೋಯ್ತು. ಬಟರ್ ಹಾಕ್ಬೇಕಿತ್ತು. ಅದೇ ಮೈಸೂರು. ನಂದು 2 ಪ್ಲಾನ್ ಇದೆ. 2ರಲ್ಲಿ ಯಾವುದೋ ಹೋಗ್ತಿಲ್ಲ. ನಮ್ಮದು ರೈಡ್ ಹೋಗ್ಬಿಡೋಣ ಅನ್ಕೊಂಡಿದ್ದೀನಿ. ಕೇರಳ ಸೈಡು ಒಳ್ಳೆ ಅಡ್ವೆಂಚರ್ ಆಯ್ತಾ ಅಂತ ಅಲ್ಲಿ. ಕಂಪ್ಲೀಟ್ ಅಡ್ವೆಂಚರ್ ಫುಲ್ ಆಫ್ ರೋಡೇನೆ. ಅಲ್ಲ ನಾನು ಈ ಸಲ ಕಂಪ್ಲೀಟು ಲೈಕ್ ರೈತರ ಮಾಡೋಣ ಅನ್ಕೊಂಡಿದ್ದೀನಿ. ಕಂಪ್ಲೀಟ್ ಲೈಕ್ ಲೈಫ್ನಲ್ಲಿ ಏನು ಎಷ್ಟು ಎಂಜಾಯ್ ಮಾಡಬೇಕು ಅವತ್ತೊಂದು ದಿವಸ ಮಾಡಿಬಿಟ್ಟು ಮುಗಿಸ್ಬಿಡೋಣ ಅನ್ಕೊಂಡಿದ್ದೀನಿ. ನೀನು ಮಾಡಿದಿರೋದು ಏನೈತೆ ಮಧ್ಯೆ ಒಂದು ಆಗಿಲ್ಲ ಅಷ್ಟೇ. ಮುಂಜೆ ಗಿಂಜಿ ಎಲ್ಲ ಬಿಟ್ಟೈತೆ. ಮಾಡ್ಬಿಡ್ತಾನೆ ಮದುವೆ. ತೊಗೊಳ್ಳಿ ಇದನ್ನು ತೊಗೊಳ್ಳಿ. ಮದುವೆ ಮಾಡ್ಬಿಡತ್ತ ಅಂತ ಹುಡುಗಿ ಹುಡ್ಬಿಟ್ಟು ಅವ್ರಿಗೆಲ್ಲ ನಮ್ಗೆಲ್ಲ ಸಿಗ್ತಾವಾಗೆ. ಇಂಡಿಯಾ ಇದು ಏನಂತಾರೆ ಬ್ರೋ. ತೊಗೊಳ್ಳಿ. ನೀವು ಮದುವೆ ಆಗ್ಬಿಟ್ಟು ಸೆಟ್ಲ್ ಆಗ್ಬಿಟ್ರೆ ಸಾಕಾಯ್ತಾ? ಅಪ್ಪ ಜೊತೆಲಿ ನಾವು ನೋಡಿದ್ವಿ. ಆ್ಯಕ್ಚುಲಿ ನಾನು ಅವನಿಗೆ ಡೆಡ್ಲೈನ್ ಕೊಟ್ಟದ್ಮೇಲೆ ಅವನಾಗಿದ್ದು. ಪಾಪ ಅವ್ನು ಯಾವಾಗಲೂ ಅದೇ ಹೇಳ್ತಾನಿಲ್ಲ. ನೀನು ಹೇಳಿದ್ದು ಅದು ಎಲ್ಲ ಸೇರಿ ಹಳ್ಳಕ್ಕೆ ತಳ್ಬಿಟ್ರು ಅಂತಾರಲ್ಲ ಹಂಗೆ. ನಂಗೆ ಅವಾಗ ಎಲ್ಲಿ ಸಿಂಗಾಪುರ್ಗೆಲ್ಲ ಸಿಕ್ಕಿತ್ತು ಕೆಲಸ. ಇನ್ನೇನು 3 ತಿಂಗಳಿಗೆ ನಾನು ಹೋಗ್ಬೇಕು, ಅಷ್ಟರಲ್ಲಿ ಸೆಟ್ ಆಗುತ್ತೆ. ಹಳ್ಳಕ್ಕೆ ನೀವು ಬಿದ್ದರೆ ಅದನ್ನ ಕ್ಯಾನ್ಸಲ್ ಮಾಡಿ ಸರಿ. ಸಿಂಗಾಪುರ್ನಲ್ಲಿ ಇದ್ರೆ ಕುತ್ಕೊಂಡು ತಿನ್ನಕ್ಕಾಗ್ತಾ ಇರಲಿಲ್ಲ. ಹೌದು.
ಓಕೆ, ಸೊ ಫೈನಲ್ ಆಗಿ ನಮ್ಮ ಮಧ್ಯಾಹ್ನದ ಪಾವ್ ಭಾಜಿ ಲಂಚ್ ಮುಗಿದಿದೆ. ಇನ್ನು ಮುಂದಕ್ಕೆ ತುಂಬ ಪ್ಲ್ಯಾನ್ಸ್ಗಳಿದ್ದಾವೆ. ಈಗ ಎಷ್ಟು ಆಯಿತು ಟೈಮು, ಹೊರಡೋಣಂತೆ ಇವಾಗ. ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ. ಸೊ ಇದು ಸಿಕ್ಕಾಪಟ್ಟೆ ಪ್ಲ್ಯಾನ್ಸ್ ಇದೆ ಈ ಒಂದು ಡೇದು. ಇದು ಪಾರ್ಟ್ 2. ಓಕೆ, ಇದು ಪಾರ್ಟ್ 1, ಪಾರ್ಟ್ 2 ನೆಕ್ಸ್ಟ್ ಕಂಪ್ಲೀಟ್ ಆಗುತ್ತೆ. ಅಲ್ಲಿ ಬಂದಿದ್ದು ಪಾರ್ಟ್ 1. ಇನ್ನ ಪಾರ್ಟ್ 3 ಬೇರೆ ಕ್ರೇಜಿ ಆಗಿರುತ್ತೆ ನೋಡಿ. ಸಂಜೆ ನಡೆಯೋದು ಪಾರ್ಟ್ 3. ಸೊ ಹೋಪ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕ್ಯಾಂಪಿಂಗ್ ಕನ್ನಡಿಗ ಇದೇ ರೀತಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮೆಲ್ಲರ ಪ್ರೀತಿಯ ಒಂದು ಸರ್ಪ್ರೈಸ್ ಇದೆ, ಅದನ್ನು ನಾನು ತೋರಿಸ್ತೀನಿ. ವಿಡಿಯೋ ಜೊತೆಗೆ ಫುಡ್ ಇಲ್ಲೇ ಫುಲ್ ಖಾಲಿ. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಗ್ತಿದೆ ಯಾಕಂದ್ರೆ ನಾನು ಹೆಂಗ್ ಮಾಡಿದೀನೋ ಏನೋ ಗೊತ್ತಿಲ್ಲ, ಬಟ್ ಅವರೆಲ್ಲ ತುಂಬಾ ಚೆನ್ನಾಗಿ ತಿಂದಿದ್ದಾರೆ. ತುಂಬಾ ಖುಷಿ ಆಯ್ತು, ಮಾಡಿದವ್ರಿಗೆ ತೃಪ್ತಿ ಆಯ್ತು. ನಿಜವಾಗ್ಲೂ ಚೆನ್ನಾಗಿದೆ. ನೆಕ್ಸ್ಟ್ ಮಾಸ್ಟರ್ ಇದು ಮಾಸ್ಟರ್ ಚೆಫ್ ಇಂಡಿಯನ್ ಮಾಸ್ಟರ್ ಚೆಫ್ ಅಷ್ಟೊಂದು ಮೇಲೆಲ್ಲೋ ಹೋಗ್ತಾ ಇದೆ. ಕನ್ನಡ ಮಾಸ್ಟರ್ ಚೆಫ್ ಬರುತ್ತೆ. ನೆಕ್ಸ್ಟ್ ತೆಲುಗು ಬಂದಿದೆ, ತಮಿಳು ಬಂದಿದೆ. ಸಿಹಿಕೈ ಚಂದ್ರು ಕಿಚನ್ ಕಳ್ಸ್ಕೊಡೋಣ. ಪಾಸಿಟಿವ್ ರೆಸ್ಪಾನ್ಸ್. ನಿರಂಜನ್ ಪಾಪ ಊಟ ಮಾಡಿ ತಪ್ಪಗಲ್ಲ, ಮದುವೆ ಆದ್ಮೇಲೆ ಹೆಂಗಿದ್ರು ತೊಳಸ್ತಾರೆ ವೈಫ್ ಬಂದವರು. ಮದುವೆನೇ ಆಗ್ಬೇಡ. ಸೊ ಅಯ್ಯೋ, ಆದ್ರೂ ಕಷ್ಟ, ಆಗ್ಲಿಲ್ಲ ಅಂದ್ರೂ ಕಷ್ಟ, ಜೀವನಾನೇ ಅಂತದು. ಅಲ್ಲ ಬ್ರೋ, ಒಂದ್ ಟೈಮಲ್ಲಿ ಹೆಂಗಿತ್ತು ಗೊತ್ತು ಕಾಲ. ನಾನ್ ಯಾಕೆ ಕಲಿಬೇಕು, ವೈಫ್ ಬರ್ತಾರೆ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಇತ್ತು. ಈಗ ಹೆಂಗಾಗಿದೆ ಅಂದ್ರೆ ಮದುವೆ ಅಲ್ಲ, ವೈಫ್ ಹೆಂಗಿದ್ರು ತೊಳಸ್ತಾರೆ ಅಂತ ಗೊತ್ತು. ಆಗೋದಕ್ಕೋಸ್ಕರ ರಿಯಾಲಿಟಿ ಬ್ರೋ. ಜೀವನಾನೇ ಅಷ್ಟು, ಆದ್ರೂ ಕಷ್ಟ, ಆಗ್ಲಿಲ್ಲ ಅಂದ್ರೂ ಕಷ್ಟ. ಏನೇನಿದೆಯೋ ಅನ್ಭವಿಸ್ಬಿಡೋಣ, ಕಷ್ಟ ಹೆಂಗಿದ್ರು ಇದ್ದಿದೆ. ಎಲ್ಲ ಪಾತ್ರೆ ತೊಳೆಯಕ್ಕೂ ಮಿಷಿನ್ಗಳು ಬಂದ್ಬಿಟ್ಟೆ. ಡಿಶ್ ವಾಷರು ಅದೊಂದು ಬೇರೆ. ಏನೇ ಮಿಷಿನ್ ಮ್ಯಾನ್ ಯೂಸ್ ಬೇಕೇ ಬೇಕು. ಅದ್ರ ಬದಲು ನಾವೇ ತೊಳ್ಸ್ಬಿಡೋದು ಬೆಟರ್. ನಂತರ ನೀನು ಖುಷಿಯಾಗಿರ್ಬೇಕಂದ್ರೆ ಇದೆಲ್ಲ ಸ್ಟೇಜ್ 1. ಅದೇ ಕಲಿತಾ ಇದೀನಿ ಇವಾಗ. ಕ್ಯಾಂಪಿಂಗ್ ಕನ್ನಡಿಗಾಗಿ ಬಂದ್ಬಿಟ್ಟು ಅಲ್ಲ, ಇವಾಗ ಅದೇ ಕ್ಯಾಂಪಿಂಗ್ ಕನ್ನಡಿನಲ್ಲಿ ಏನೇನು ಕಷ್ಟಪಡ್ತಾರೆ ಅಂತ ನೋಡಿ. ಬರೀ ಬಂದು ಕ್ಯಾಂಪ್ ಹಾಕೊಂಡು ತಿನ್ನೋದಕ್ಕೂ ಹೋಗೋದಲ್ಲ, ಎಲ್ಲ ಮಾಡೋದು ಕ್ಲೀನು. ಸಾಕು, ಸುಮ್ಮನೆ ಹಂಗೆ ಇದು ಮಾಡು. ಅದು ಹೆಂಗು ನಾವು ಮನೆಗೆ ಹೋಗಿ ಮತ್ತೆ ಸೋಪ್ ಹಾಕ್ಬಿಟ್ಟು ಅದು ಸ್ವಲ್ಪ ಇಲ್ಲಿ ಬಿಡಿ. ನೀರೆಲ್ಲ ಕಡಿಮೆ ಇದೆಯಲ್ಲ. ನೀರು ಕಡಿಮೆ ಇದೆ ಅಂತ ಈ ಪ್ಲೇಸಲ್ಲಿ ಹೇಳ್ಬಾರ್ದು. ಮತ್ತೆ ಅದು ಒಂಚೂರು ಕೆಸರು ಮುಳುಗಿದ್ರೆ ಬಾಡಿ ಸಿಗಲ್ಲ, ಅಷ್ಟು ನೀರಿದೆ. ನಾವು ತಂದಿರೋ ನೀರು. ನಮ್ಗೆ ಎಲ್ಲ ಪಬ್ಬಲ್ಲೂ ಪಿಕ್ಚರ್ ಹೊಡುತ್ತಪ್ಪ. ನೆಕ್ಸ್ಟ್ ನಮ್ಮ ಶ್ರೀಮತಿಯವ್ರು ಏನೋ ಡೈಲಾಗ್ ಹೊಡಿತವ್ರೆ, ಹೇಳಿ ಮೇಡಮ್. ಏನು ಫಸ್ಟು ನಮ್ಮ ಕನ್ನಡ ಪಿಕ್ಚರು ಮಂಡ್ಯದಲ್ಲಿ ಓಡಿದ್ರೆ ಮಂಡ್ಯದ ಜನ ಮೆಚ್ಚಿದ್ರೆ, ಮಾತಾಡಿ. ಮಂಡ್ಯದ ಜನ ಮೆಚ್ಚಿದ್ರೆ ಇನ್ನೆಲ್ಲ ಆಚೆ ಕಡೆ ಎಲ್ಲೆಲ್ಲಿ ಹೋಗುತ್ತೆ ಎಲ್ಲ ಜನ ಮೆಚ್ಚಿದಂಗೆ ಅಂತೆ. ನಿರಂಜನ್ ಫಿಲಂ ಮಂಡ್ಯದಲ್ಲಿ ಬಿಡೋಣ. ನಮ್ಗೆ ಪಿಕ್ಚರ್ ಅಂದ್ರೆ ಎಲ್ಲಾ ಕಡೆ ಓಡುತ್ತೆ, ಎಲ್ಲಾ ಪಬ್ಬಲ್ಲೂ ಸಿಗುತ್ತೆ ಇಡೀ ಪ್ರಪಂಚದಲ್ಲಿ. ಪಿಕ್ಚರ್ ಅಲ್ಲ ನಾವ್ ಹೇಳ್ತಿರೋದು. ಹೌದಾ? ನಾವ್ ಹೇಳ್ತಿರೋ ಫಿಲಂ ಪಿಕ್ಚರ್. ಹೌದಾ? ನಮ್ಗೆ ಗೊತ್ತಿರೋ ಆ ಪಿಕ್ಚರ್ ಅಪ್ಪ. ಪಿಕ್ಚರು ಇಲ್ಲ ಅಂದ್ರೆ ಟವರು. ಓಕೆ, ಈಗ ಎಲ್ಲ ಮುಗ್ದಿದೆ ಕೆಲಸಗಳು. ನಡೀರಿ ಈಗ ಟೆಂಟು ಇದೆಲ್ಲ ಸ್ವಲ್ಪ ಕ್ಲೀನಪ್ ಮಾಡಿಕೊಂಡು ಇಲ್ಲಿಂದ ನಾವು ಮೇನ್ ಇವತ್ತು ಬಂದಂಥ ಏನು ಕೆಲಸ ಇದೆಯಲ್ಲ ಆ ಮೇನ್ ಕೆಲಸ ನಾವು ಮುಗಿಸ್ಕೊಂಬರೋಣ ಅಂತೆ.